Good morning, students. Okay, next topic is a relational model. In the last class, there is a network model, hierarchical model. Network model ಮತ್ತೆ hierarchical model ನ ತಿಳ್ಕೊಂಡಿದ್ದೀವಿ. Next ಇನ್ನೊಂದು ಮಿಕ್ಕಿತ್ತು. That is a relational model. ಅಂದ್ರೆ relation means ಒಂದು ಟೇಬಲ್ ನ ಇನ್ನೊಂದು ಟೇಬಲ್ ಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತೀವಿ, ರಿಲೇಷನ್ ಕೊಡ್ತೀವಿ. In the relational model, the data is organized in the form of table. In the form of a table consisting of rows and columns. ಒಂದು ಟೇಬಲ್ ಅಂದ್ರೆ ಆ ಟೇಬಲ್ ಇರ್ತವೆ ರೋಸ್ ಮತ್ತೆ ಕಾಲಮ್ಸ್. ಈ ತರ ತಗೊಂಡ್ರೆ ರೋಸ್ ಮತ್ತೆ ಕಾಲಮ್ಸ್. The row represents an entity. Row ಏನು representation ಮಾಡ್ತಂದ್ರೆ entity. The column represents an attribute of an entity. Attribute of an entity. In relational model, the data is organized in the form of table consisting of rows and columns. The row represents an entity. Columns represents attribute of an entity. The relation between the two tables can be implemented by selecting the common attributes in the table. Common attributes of two tables. ಎರಡು ಟೇಬಲ್ಸ್ ಅಲ್ಲಿ ಕಾಮನ್ ಅಟ್ರಿಬ್ಯೂಟ್ಸ್ ಯಾವಿದಾವೋ ಆ ಕಾಮನ್ ಅಟ್ರಿಬ್ಯೂಟ್ಸ್ ನ ನೋಡ್ಕೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಕಂಪ್ಯಾರಿಸನ್ ಅಂದ್ರೆ ರಿಲೇಷನ್ ಕೊಡ್ತೀವಿ. The relationship between the two tables can be implemented through the common attributes of two tables. ಎರಡು ಟೇಬಲ್ಸ್ ಅಲ್ಲಿ ಕಾಮನ್ ಅಟ್ರಿಬ್ಯೂಟ್ಸ್ ಯಾವ ಇರ್ತಾವೋ ಆ ಕಾಮನ್ ಅಟ್ರಿಬ್ಯೂಟ್ಸ್ ಅನ್ನು ನೋಡ್ಕೊಂಡು ನಾವು ಇದಕ್ಕೆ ಏನ್ ಮಾಡ್ತೀವಿ ರಿಲೇಶನ್ಶಿಪ್ ಕೊಡ್ತೀವಿ. ಈಗ ನೋಡ್ರಿ ಇದೊಂದು ಟೇಬಲ್, ಇದೊಂದು ಟೇಬಲ್, ಇದೊಂದು ಟೇಬಲ್, ಇದೊಂದು ಟೇಬಲ್. ಈ ಟೇಬಲ್ಗೂ ಈ ಟೇಬಲ್ಗೆ ನಾವು ಯಾವ ತರ ಕಂಪ್ಯಾರಿಸನ್ ರಿಲೇಷನ್ ಕೊಡ್ತಾ ಇದೀವಿ ಅಂದ್ರೆ ಡಿಪಾರ್ಟ್ಮೆಂಟ್ಗೂ ಪ್ರೊಫೆಸರ್ಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ನಂಬರ್ ಇರ್ತದೆ, ಡಿಪಾರ್ಟ್ಮೆಂಟ್ ನೇಮ್ ಇರ್ತದೆ, ಇದೊಂದು ಟೇಬಲ್. ಅದೇ ತರ ಪ್ರೊಫೆಸರ್ ಟೇಬಲ್ ಅಲ್ಲಿ ಪ್ರೊಫೆಸರ್ ಐಡಿಸ್, ಪ್ರೊಫೆಸರ್ ನೇಮ್, ಪ್ರೊಫೆಸರ್ ಯಾವ ಡಿಪಾರ್ಟ್ಮೆಂಟ್ ನಂಬರ್ ಅಲ್ಲಿ ಇರ್ತಾನೆ, ಆ ಪ್ರೊಫೆಸರ್ ಯಾವ ಕೋರ್ಸ್ಗೆ ಸಂಬಂಧಪಟ್ಟಿರೋನು. ಇವಾಗ ನೋಡ್ರಿ ಈ ಡಿಪಾರ್ಟ್ಮೆಂಟ್ ನಂಬರ್ ನ ನಾವು ಪ್ರೊಫೆಸರ್ ಅಲ್ಲಿರೋ ಒಂದು ಡಿಪಾರ್ಟ್ಮೆಂಟ್ ನಂಬರ್ ಗೆ ಏನ್ ಮಾಡ್ತೀವಿ ರಿಲೇಷನ್ ಕೊಡ್ತಾ ಇದೀವಿ. ಈ ಎರಡು ಟೇಬಲ್ಸ್ ಗೆ ನಾವೇನ್ ಮಾಡಿದ್ವಿ ಕಂಪ್ಯಾರಿಸನ್ ಮಾಡಿದ್ವಿ ಅಂದ್ರೆ ರಿಲೇಷನ್ ಕೊಟ್ವಿ. ನೆಕ್ಸ್ಟ್ ಈ ಟೇಬಲ್ಗೂ ರಿಲೇಷನ್ ಕೊಡ್ತಾ ಇದೀವಿ ಪ್ರೊಫೆಸರ್ಗೂ ಮತ್ತೆ ಕೋರ್ಸ್ಗೆ. ಕೋರ್ಸ್ ಅಲ್ಲಿ ಕೋರ್ಸ್ ನಂಬರ್, ಕೋರ್ಸ್ ನೇಮ್, ಕೋರ್ಸ್ ಯೂನಿಟ್. ಈ ಕೋರ್ಸ್ ನಂಬರ್ಗೆ ಈ ಪ್ರೊಫೆಸರ್ ಕೋರ್ಸ್ಗೂ ನಾವು ಏನ್ ಮಾಡ್ತೀವಿ ಅಂದ್ರೆ ರಿಲೇಶನ್ಶಿಪ್ ಕೊಡ್ತಾ ಇದೀವಿ. ನೆಕ್ಸ್ಟ್ ಇವೆರಡು ಟೇಬಲ್ಗೆ ಕೋರ್ಸ್ ಮತ್ತೆ ಸ್ಟೂಡೆಂಟ್ ನೋಡ್ರಿ, ಕೋರ್ಸ್ ನಂಬರ್, ಕೋರ್ಸ್ ನೇಮ್, ಯೂನಿಟ್, ಸ್ಟೂಡೆಂಟ್ ಐಡಿ, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಕೋರ್ಸ್. ಆ ಕೋರ್ಸ್ಗೂ ಮತ್ತೆ ಈ ಕೋರ್ಸ್ ನಂಬರ್ಗೂ ನಾವೇನ್ ಮಾಡ್ತೀವಿ ರಿಲೇಶನ್ಶಿಪ್ ಕೊಟ್ಟಿದೀವಿ. ಈ ತರ ಎರಡು ಟೇಬಲ್ಗೆ ನಾವು ರಿಲೇಶನ್ಶಿಪ್ ಯಾವ ತರ ಕೊಡ್ತೀವಿ ಅಂದ್ರೆ ಎರಡು ಟೇಬಲ್ಸ್ ಅಲ್ಲಿ ಕಾಮನ್ ಅಟ್ರಿಬ್ಯೂಟ್ ಅಂದ್ರೆ ಕಾಲಮ್ ನೇಮ್, ಯಾವ ಕಾಲಮ್ ನೇಮ್ ಕಾಮನ್ ಆಗಿದೆಯೋ ಆ ಕಾಲಮ್ ನೇಮ್ಸ್ ಗೆ ನಾವು ರಿಲೇಶನ್ಶಿಪ್ ಕೊಡ್ತೀವಿ. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ ರಿಲೇಶನಲ್ ಮಾಡೆಲ್. In relational model, the data is organized in the form of table consisting of rows and columns. The row represents an entity, column represent attribute of an entity. The relation between the two tables can be implemented by using the common attributes of two tables. ಎರಡು ಟೇಬಲ್ಸ್ ಅಲ್ಲಿ ಕಾಮನ್ ಅಟ್ರಿಬ್ಯೂಟ್ಸ್ ಯಾವಿದಾವೋ ಆ ಕಾಮನ್ ಅಟ್ರಿಬ್ಯೂಟ್ಸ್ ಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ರಿಲೇಶನ್ಶಿಪ್ ಕೊಡ್ತೀವಿ. That is called relational model. These are the three data models or database models. ಒಂದು hierarchical model, ಅದರಲ್ಲಿ ಟ್ರೀ ಸ್ಟ್ರಕ್ಚರ್. ಎರಡನೇದು ನೆಟ್ವರ್ಕ್ ಮಾಡೆಲ್, ಅದರಲ್ಲಿ ಗ್ರಾಫ್ ಸ್ಟ್ರಕ್ಚರ್. ನೆಕ್ಸ್ಟ್ ರಿಲೇಶನಲ್ ಮಾಡೆಲ್ ಅಂದ್ರೆ ಟೇಬಲ್ ಸ್ಟ್ರಕ್ಚರ್. ಅರ್ಥ ಆಯ್ತಾ ಮೂರನ್ನು? ನೆಕ್ಸ್ಟ್
Next, ER diagrams. ಏನ್ ER diagram ಅಂದ್ರೆ entity relationship diagrams. E means entity, R means relationship diagrams. What is an entity relationship? ಏನ್ entity relationship ಅಂದ್ರೆ an entity relationship describes how the data is related to each other. ಡೇಟಾ ಒಂದಕ್ಕೊಂದು ಯಾವ ತರ ರಿಲೇಟ್ ಆಗಿರ್ತದೆ ಅನ್ನೋದನ್ನ ನಾವು ಡಿಸ್ಕ್ರೈಬಿಂಗ್ ಮಾಡಬಹುದು. ಇದರಲ್ಲಿ ಎರಡು ಡೇಟಾ ತಗೊಂಡಿರ್ತೀವಿ, ಈ ಡೇಟಾಗೆ ಯಾವ ತರ ರಿಲೇಟ್ ಆಗಿದೆ ಅನ್ನೋದನ್ನ ಡಿಸ್ಕ್ರೈಬಿಂಗ್ ಮಾಡಬಹುದು. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್. ER diagram describes how the data is related to each other. Entity relationship diagram describes how the data related to each other. Then what are the ER diagram components? ಯಾವ ER diagram components? There are three components are there. Under that first one is the entity. First component ಯಾವುದು ಅಂದ್ರೆ entity. Entity is an object that may be a person, place, thing or table of data. Entity ಅನ್ನೋದು ಒಂದು ಆಬ್ಜೆಕ್ಟ್ ಅಷ್ಟೇ. ಆ ಆಬ್ಜೆಕ್ಟ್ ಪರ್ಸನ್ ಆಗಿರಬಹುದು, ಪ್ಲೇಸ್ ಆಗಿರಬಹುದು, ಥಿಂಗ್ ಆಗಿರಬಹುದು, ಅಥವಾ ಒಂದು ಟೇಬಲ್ ಆಫ್ ಡೇಟಾ ಆಗಿರಬಹುದು. ದಟ್ ಈಸ್ ಕಾಲ್ಡ್ an entity. It can be represented by rectangle. ಇದನ್ನ ಯಾವ ತರ ರೆಪ್ರೆಸೆಂಟೇಷನ್ ಮಾಡ್ತೀವಿ? ಒಂದು ರೆಕ್ಟಾಂಗಲ್ ಅಲ್ಲಿ ಇದನ್ನ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸ್ಟೂಡೆಂಟ್ is an entity, right? Entity is an object that may be a person, place, thing or table of data. It can be represented by rectangle. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇದರಲ್ಲೇ ವೀಕ್ ಎಂಟಿಟಿ ಅಂತ ಬರ್ತದೆ. ವೀಕ್ ಎಂಟಿಟಿ, an entity is related with each other. An entity is related with each other is called weak entity. It can be represented by double rectangles. ಇದನ್ನ ಯಾವ ತರ ರೆಪ್ರೆಸೆಂಟೇಷನ್ ಮಾಡಿರ್ತಾರೆ ಅಂದ್ರೆ ಡಬಲ್ ರೆಕ್ಟಾಂಗಲ್ ಬರೆದಿದ್ರೆ ವೀಕ್ ಎಂಟಿಟಿ, ಸಿಂಗಲ್ ರೆಕ್ಟಾಂಗಲ್ ಬರೆದಿದ್ರೆ ಎಂಟಿಟಿ. ಲೋನ್, ಪೇಮೆಂಟ್, ಅಥವಾ ಇಲ್ಲಿ ಸ್ಟೂಡೆಂಟ್ ಅಂತ ತಗೊಂಡು ಇಲ್ಲಿ ಲೋನ್ ಅಂತ ತಗೋಬಹುದು. That is called weak entity. An entity is related with each other is called weak entity. It can be represented by double rectangle. ಅದನ್ನ ಯಾವ ತರ ರೆಪ್ರೆಸೆಂಟೇಷನ್ ಮಾಡ್ತೀವಿ? ಡಬಲ್ ರೆಕ್ಟಾಂಗಲ್. ಸಿಂಗಲ್ ರೆಕ್ಟಾಂಗಲ್ ಬರೆದಿದ್ರೆ ಎಂಟಿಟಿ, ಡಬಲ್ ರೆಕ್ಟಾಂಗಲ್ ಬರೆದಿದ್ರೆ ವೀಕ್ ಎಂಟಿಟಿ. ನೆಕ್ಸ್ಟ್ ಎರಡನೇದು ಬಂದು ರಿಲೇಶನ್ಶಿಪ್ ಆರ್ ಎರಡನೇ ತಗೊಳ್ಳೋಣ ಆಟ್ರಿಬ್ಯೂಟ್ ಅಂತ. What is an attribute? An attribute describe the characteristics of an entity. ಎಷ್ಟು ಚೆನ್ನಾಗಿದೆ ಇದು. ಒಂದು ಎಂಟಿಟಿ ತಗೊಂಡ್ರೆ ಆ ಎಂಟಿಟಿಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾವೋ ಅದನ್ನ ಡಿಸ್ಕ್ರೈಬಿಂಗ್ ಮಾಡೋದಕ್ಕೆ ನಾವು ಅಟ್ರಿಬ್ಯೂಟ್ ನ ಯೂಸ್ ಮಾಡ್ತಿದೀವಿ. An attribute describe the characteristics of an entity, but it can be represented by an ellipse. This is an ellipse symbol. ಒಬ್ಬ ಸ್ಟೂಡೆಂಟ್ ಇದ್ರೆ ಆ ಸ್ಟೂಡೆಂಟ್ ಗೆ ನಾವು ಅಡ್ರೆಸ್ ಬರೀತೀವಿ, ಹೌದಾ? ಆ ಅಡ್ರೆಸ್ ನ ಏನಂತ ಯಾವ ತರ ಬರೀತೀವಿ ಅಂದ್ರೆ ಒಂದು ಎಲಿಪ್ಸ್ ಅಲ್ಲಿ ಬರೀತೀವಿ. ಈ ತರ ಬರೆದ್ರೆ ದಟ್ ಈಸ್ ಅನ್ ಅಟ್ರಿಬ್ಯೂಟ್ ಸಿಂಬಲ್. Attribute describe the characteristics of an entity. It can be represented by an ellipse.
ಇದರಲ್ಲಿ ಕಾಂಪೋಸಿಟ್ ಅಟ್ರಿಬ್ಯೂಟ್ ಅಂತ ಬರ್ತದೆ. ಕಾಂಪೋಸಿಟ್ attribute. What is composite attribute? An attribute can have their own attributes. ಕೆಲವೊಂದು attributes ಇರ್ತವೆ. ಆ attributes ಗೆ ಅದರದೇ ಆದ ಇನ್ನೂ ಕೆಲವೊಂದು attributes ಇದೆ ಅದಕ್ಕೆ. ಈಗ ಫಾರ್ ಎಕ್ಸಾಂಪಲ್ I take it as an address as one attribute. ಆ ಅಡ್ರೆಸ್ ಮತ್ತೆ ನಾವು ಏನು ಮಾಡಬಹುದು ಅಂದ್ರೆ ಸ್ಟ್ರೀಟ್ ನಂಬರ್, ಪಿನ್ ಕೋಡ್ ಜೊತೆಗೆ ಸಿಟಿ ನೋಡಲಿ ಅಡ್ರೆಸ್ ಅಂತ ಬರೆದಿದ್ವಿ. ಆ ಅಡ್ರೆಸ್ ಅಲ್ಲಿ ಮತ್ತೆ ನಾವು ಕೆಲವೊಂದು ಅಟ್ರಿಬ್ಯೂಟ್ಸ್ ಬರೀಬಹುದು. ಮತ್ತೇನು ಆ ಅಡ್ರೆಸ್ ಗೆ ಸ್ಟ್ರೀಟ್ ನಂಬರ್ ಇರ್ತದೆ, ಆ ಅಡ್ರೆಸ್ ಗೆ ಪಿನ್ ಕೋಡ್ ಇರ್ತದೆ, ಆ ಅಡ್ರೆಸ್ ಯಾವ ಸ್ಟೇಟ್ ಇದೆ. ನೀವು ಅಡ್ರೆಸ್ ನ ಬರೀಬೇಕಂದ್ರೆ ನಿಮ್ಮ ಊರು ಹೌದಾ, ಪೋಸ್ಟ್, ತಾಲೂಕು, ಡಿಸ್ಟ್ರಿಕ್ಟ್, ಅದೇ ತರ ಸ್ಟೇಟ್ ಬರೀತಿರಲ್ವಾ. ಅಡ್ರೆಸ್ ಅನ್ನೋದು ಒಂದು ಅಟ್ರಿಬ್ಯೂಟ್ ಆಗಿದ್ರೆ ಸ್ಟ್ರೀಟ್ ನಂಬರ್, ಪಿನ್ ಕೋಡ್, ಸ್ಟೇಟ್, ಸಿಟಿ ಇವೆಲ್ಲಾನು ಏನ್ ರೆಪ್ರೆಸೆಂಟೇಷನ್ ಮಾಡ್ತಂದ್ರೆ ಕಾಂಪೋಸಿಟ್ ಅಟ್ರಿಬ್ಯೂಟ್ಸ್. an attribute that can have their own attributes. ಕೆಲವೊಂದು ಅಟ್ರಿಬ್ಯೂಟ್ಸ್ ಗೆ ಅದಕ್ಕೆ ಬೇಕಾಗಿರೋ ಒಂದು ಅಟ್ರಿಬ್ಯೂಟ್ಸ್ ಇರ್ತವೆ, ಅಂತವನ್ನ ಏನಂತ ಕರಿತೀವಿ ಅಂದ್ರೆ ನಾವು ಕಾಂಪೋಸಿಟ್ ಅಟ್ರಿಬ್ಯೂಟ್ಸ್. an attribute that can have their own attributes are called composite attributes. ಒಂದೇ ಬರೆದ್ರೆ ಎಲ್ಪ್ಸ್ ಅಲ್ಲಿ ಬರೆದಿದ್ರೆ ಅದು ಅಟ್ರಿಬ್ಯೂಟ್. ಆ ಅಟ್ರಿಬ್ಯೂಟ್ ಗೆ ಮತ್ತೆ ಇನ್ನು ಕೆಲವೊಂದು ಅಟ್ರಿಬ್ಯೂಟ್ಸ್ ನ ಬರೆದ್ರೆ ಅವನ್ನ ಏನಂತ ಕರಿತೀವಿ ನಾವು ಕಾಂಪೋಸಿಟ್ ಅಟ್ರಿಬ್ಯೂಟ್ಸ್. ನೆಕ್ಸ್ಟ್